entire structure ನಾವು ಏನು ಅಂತ ಕೈತೀವಿ ಬಟ್ ಇಟ್ ಇಸ್ ಆಲ್ಮೋಸ್ಟ್ ಮೋರ್ ದನ್ 110 years ಓಲ್ಡ್ ಬಿಲ್ಡಿಂಗ್ಸ್. ಇದೇ ಸ್ಟ್ರಕ್ಚರ್ ಮೇಂಟೈನ್ ಮಾಡೋದು ಕಷ್ಟ. ನೀವು ಒಂದು ಸತಿ ಫುಲ್ಲಾಗಿ ರೌಂಡ್ ಹೊಡೆದಾಗ ಆವಾಗ ಕೋವಿಡ್ ಸೆಂಟ್ರಿಗೆ ಇರಬೇಕು ಎಮರ್ಜೆನ್ಸಿಗೆ ಅಂತ ಅದೆಲ್ಲ ಬಂದು ಅಲ್ಲೇ ಸ್ಟ್ರಕ್ಚರ್ ಸರ್. ಅದೆಲ್ಲ ಬಂದು ಆರ್ಟಿಸಿ ಅದು ಮೈನರ್ ಇದು ಮಾಡಿಕೊಂಡ್ರೆ ಬಟ್ ಇಲ್ಲೆಲ್ಲ ಬಂದು ಟೈಲ್ ರೂಫಿಂಗು ಆ ಥರ ಮಾಡ್ತಾರೆ. ಅದು ಹುಟ್ಟಲ್ಲ ತುಂಬ ಹುಟ್ಟುಗಳೆಲ್ಲ ತುಂಬ ಟೋಟಲಿ ಇಟ್ ಇಸ್ ಅನ್ ಹೆರಿಟೇಜ್ ಸೈಟ್ ಸರ್. ಕಂಪ್ಲೀಟ್ಲಿ ರೆನೋವೇಟೆಡ್ ಟು ರನ್ ಅನ್ ಹಾಸ್ಪಿಟಲ್ ದಿಸ್ ಸ್ಟ್ರಕ್ಚರ್ ವಿಲ್ ಬಿ ಆ್ಯಸ್ ಯು ಟೋಲ್ಡ್ ನೋ ಹೆರಿಟೇಜ್ ಆಗಿ ಒಂಥರ ಏನಾದ್ರು ನಮ್ಮದು ಒಂದು ಎಮೋಷನ್ ಅಟ್ಯಾಚ್ ಆಗಿದೆ ಅಲ್ಲಿ ಅಟ್ಯಾಚ್ ಆಗಿ ಮೇಂಟೈನ್ ಮಾಡಬೇಕಂದ್ರೆ ರಿನೋವೇಷನ್ ಮಾಡಿ ಮಾಡ್ಕೋಬೋದು. ಬಟ್ ಈ ಸ್ಟ್ರಕ್ಚರ್ನ ನಾವು ಹಾಸ್ಪಿಟಲಾಗಿ ಮೇಂಟೈನ್ ಮಾಡೋಕ್ಕೆ ನಮಗೆ ಡಿಸ್ಟರ್ಬೆನ್ಸ್ ನಿಮಗಲ್ಲ ನಮಗೆ ఇదే ఎక్కువ వచ్చింది బీజేఎంఎల్ వీడియో రికార్డ్ నేను పన్న పాటు పోட்டு ఉన్నాను. one more issue which is there which people known as అవునవును BGML was the government of India. That liabilities was there. That is wrong. That is the information which I have got from the government. That is the information I have got from the government. That liability is there, sir. The government has agreed to waive it off. Actually, this is compound interest. 1,300 or something. First only liability. The compound interest 1,790 crores. Total 2,074 crores. As on last year. This official document. 2 years back it was 1,890 crores. Yes, sir. This official document is the place. This is compound interest. For past 24 years they did continue. Just go through everything. They told me to give all this thing. Let's see what and all they give us. That What all you have asked, we have given. Yes. No, what and all is there, you please give us that all. Yes. Just now, Mines morning people. Mr. Ritesh called me. He asked me. What is all this? Self document. What is this? Map. ವಾರ್ಡ್ ಇದೆ ಬಟ್ ಇಟ್ಸ್ ಸೊ ಏನು there is no Infrastructure except grade is not touched. ವಾರ್ಡ್ ಆಗಿ ಕಳಿಸ್ಬಿಡಿ ಸರ್. ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ, ಡಿಸ್ಕಸ್ ಮಾಡಿದೆ. ಸರ್, ಏನು ಇವಾಗ ನಮ್ಮ ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮದಿಂದ ನಾವು ಏನು ಒಂದು ರಿಕ್ವೆಸ್ಟ್ ಮಾಡಿದ್ವಿ, BGML ಹಾಸ್ಪಿಟಲ್ನ ನೀವು ಏನಾದರೂ ಎಸ್ ಅಂತ ಮಾತಾಡಿದ್ರೆ ಇದನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾತಾಡಿಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ. ಅವರು ಬಂದು ವಿಸಿಟ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಹೆಂಗಿದೆ, ಏನಿದೆ, ಏನೇನು ಫೆಸಿಲಿಟೀಸ್ ಇದೆ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಳ್ತಾರೆ. ಯಾಕಂದರೆ ಅಲ್ಲಿ 100% ಫ್ರೀಯಾಗಿ ಪೇಷಂಟ್ಸ್ಗೆ ಸರ್ವಿಸ್ ಕೊಡ್ತಿದ್ದಾರೆ. ಸೊ ಅಂತಹ ಒಂದು ಇದು ಏನಾದರೂ ಇಲ್ಲಿ BGML ಹಾಸ್ಪಿಟ್ಲಲ್ಲಿ ಆದರೆ KGF ಮತ್ತು ಬಂಗಾರಪೇಟೆ, ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಎರಡೂ ಮಾತಾಡಿ ಇಂಥ ಒಂದು ಫೆಸಿಲಿಟಿ ನಾವು KGF ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಆಗುತ್ತೆ, ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವಿಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ. ತೊಗೊಂಡಿದ್ದ ಅಥವಾ ಅವರೇನಾದ್ರು ನಿಮ್ಮನ್ನು ಮಾತಾಡಿದ್ರು? ಇಲ್ಲ ಸರ್, ನಾನೇ ಇನಿಷಿಯೇಟಿವ್ ತೊಗೊಂಡಿದ್ದೆ. ಯಾಕಂದರೆ ನಾನು ಅಲ್ಲಿ ಆಶ್ರಮ್ಗೆ ಒಂದು 5-6 ಸತಿ ಹೋಗಿದ್ದೀನಿ. ಅಲ್ಲಿ ಹೋದಾಗ ಅಲ್ಲಿ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿದ್ದೀನಿ, ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಾ ಅಂದರೆ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಅವ್ರಿಗೆ ಹೇಳ್ತಾರೆ. ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ. 150 ಸ್ಟೂಡೆಂಟ್ಸ್ ಏನಿದ್ದಾರೋ ಆ್ಯಂಡ್ ದೇ ಆರ್ ನಾಟ್ ಟೇಕಿಂಗ್ 1 ರೂಪಿ ಫೀ, ಇಟ್ ಈಸ್ ಆಲ್ ಫ್ರೀ. ಆ ಫ್ರೀ ಅದೆಲ್ಲ 5 ವರ್ಷ ಆದಮೇಲೆ ಮತ್ತೆ ಅಲ್ಲಿ ಅವರೇ ಒಂದು 2 years or 3 years ವಾಟ್ ಎವರ್ ಇಟ್ ಈಸ್, ದೇ ಹ್ಯಾವ್ ಟು ಡೂ ಸರ್ವಿಸ್ ಟು ದ ಸ್ಟೂಡೆಂಟ್ಸ್ ಅಲ್ಲ ಸ್ಟೂಡೆಂಟ್ಸ್ ಅಲ್ಲ, ಟು ದ ಆಶ್ರಮ್. ಓಕೆ. ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ.
ಸೊ ಆ ನಿಟ್ಟಿನಿದ್ದಾಗ ಆವಾಗ ನಾನು ಹೇಳಿದೆ BGML ಹಾಸ್ಪಿಟಲ್ ಇದೆಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದರು. ಹಳೆ ಸಂಸದರು ಮುನ್ಸ್ವಾಮಿ ಅವ್ರು ಏನು ಮಾಡಿ ಇವಾಗ ಅದನ್ನು ಹಿಂಗೆ ಯೂಸ್ ಮಾಡಿದ್ರು. ನಾನು ಯಾಕೆ ಇವಾಗ ಇದೊಂದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಪರಿಚಯಸ್ಥರು ಮನೆಯಲ್ಲಿರ್ತಾರೆ, ಫ್ರೀ ಆಗಿರ್ತಾರೆ, ಬಂದು ಮಾತಾಡು ಅಂದಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ಸುಮಾರು ಒಂದು 15 ದಿನ ಹಿಂದೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ಅವರು ಅದಕ್ಕೆ ಸ್ಪಂದಿಸಿ he has reacted positively and he has sent a team. So let us hope for the best. he means who? The Swamiji. Okay. ಸರ್, ಈಗ ಇನ್ನೊಂದು BGMLದು ಲಾಸ್ಟ್ ಟೈಮು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟರು, ಯಾರು ಮಿನಿಸ್ಟ್ರ್ ಬಂದ್ಬಿಟ್ಟು. ಈಗ ಬರೀ ಪೊಸಿಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರ ಓನರ್ಶಿಪ್ ಅಂತ ಅವ್ರು ತಿಳ್ಕೊಂಡಿರೋದು. ಆದರೆ ಮುನ್ಸಿಪಾಲ್ಟಿ ಅವರು ಒಂದೇ ಲೆಟ್ರ್ ಇಟ್ಕೊಂಡು ನಾವು ಖಾತೆ ಓಪನ್ ಮಾಡೋಕ್ಕಾಗಲ್ಲ, ನನಗೆ ಮ್ಯಾನೇಜ್ಮೆಂಟಿಂದ NOC ಬೇಕು ಅಥವಾ ಓನರ್ಶಿಪ್ಪು ಇದು ಕೊಟ್ಟರೆ ನಾವು ಓಪನ್ ಮಾಡೋದು ಅಂತ ಕೂತಿದ್ದಾರೆ. ಈಗ ಅದ್ರ ಬಗ್ಗೆ ಏನಾದರೂ ಗಮನಕ್ಕೆ ಬಂದಿದೆಯಾ ನಿಮಗೆ ಅಂತ? ನೀವು ಹೇಳಿದ್ದೀರಾ ಮುನ್ಸಿಪಲ್ ಕಮಿಷನರ್ ನಾನು ಮಾತಾಡ್ತೀನಿ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ. ನಾಟ್ ಪ್ರಾಬ್ಲಮ್, ಅವ್ರ ರೂಲ್ಸು. ದಟ್ ಈಸ್ ದ ಪ್ರಾಬ್ಲಮ್ ಫಾರ್ ಹಿಮ್. ಹಿ ಹ್ಯಾಸ್ ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಹಿಮ್ ಟು ಡೂ ಖಾತಾ ಮಾಡಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ, ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ. ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ BGML ಅಂತ ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಏನು ಯಾರ ಹತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡಿಸ್ತೀನಿ. ಇಲ್ಲಾಂದರೆ ಮುನ್ಸಿಪಲ್ ಕಮಿಷನರ್ ಮಾತಾಡ್ತೀನಿ. ವೆನ್ ಪೊಸಿಷನ್ ಸರ್ಟಿಫಿಕೇಟ್ ಈಸ್ ಗಿವನ್ ಫ್ರಮ್ BGML, ವೆನ್ ದ ಲ್ಯಾಂಡ್ ಈಸ್ ಓನ್ಡ್ ಬೈ ದೆಮ್, ವಾಟ್ ಮೋರ್ ಡಾಕ್ಯುಮೆಂಟ್ಸ್ ಯು ವಾಂಟ್ ಅಂತ ಕೇಳ್ತೀನಿ. Sir, what about that cyanide dump? This is a global tender. Is there something else? It has stopped now. ಸರ್, ಇವಾಗ ಸೈನೈಡ್ ಡಂಪ್ ಬಗ್ಗೆ ಮತ್ತು BGML ಮೈನಿಂಗ್ ಓಪನ್ ಮಾಡೋಕ್ಕೆ ಇವೆಲ್ಲ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಇವಾಗ ತಾನೇ ಎಲ್ಲ ಹೇಳ್ತಾರೆ. 3 ತಿಂಗಳಲ್ಲಿ ನಾನು ಸುಮಾರು ಒಂದು 7-8 ಜನ ಯೂನಿಯನ್ಸ್ನ ಮಾತಾಡಿದ್ದೀನಿ.